ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ. ನಾನಿವತ್ತು ನಿಮ್ಮ ಜೊತೆ ಒಂದು ಹಾಸ್ಯ ಪ್ರಸಂಗವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಹಾಸ್ಯ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ಮಾಡಿಸ್ಕೊಂಡ್ಬೇಡಿ. ಒಂದು ದಿವಸ ಅತ್ತೆ ಸೊಸೆ ಹತ್ತಿರ ಕೇಳ್ತಾಳಂತೆ, ಮಗ, ನಾನು ಸೋಫಾದ ಮೇಲೆ ಕುತ್ಕೊಂಡ್ರೆ ನೀನು ಎಲ್ಲಿ ಕುತ್ಕೊಳ್ತೀಯಾ ಅಂತ. ಆಗ ಸೊಸೆ ಹೇಳ್ತಾಳೆ, ಅತ್ತೆ, ನೀವು ಸೋಫಾದ ಮೇಲೆ ಕುತ್ಕೊಂಡ್ರೆ ಅಲ್ಲೇ ನಾನು ಪಕ್ಕದಲ್ಲಿ ಕುರ್ಚಿ ಮೇಲೆ ಕುತ್ಕೊಳ್ತೇನೆ ಅಂತ ಸೊಸೆ ಹೇಳ್ತಾಳೆ. ಆಗ ಅತ್ತೆ ಹೇಳ್ತಾಳಂತೆ, ಮಗ ನಾನು ಕುರ್ಚಿ ಮೇಲೆ ಕುತ್ಕೊಂಡ್ರೆ ನೀನು ಎಲ್ಲಿ ಕುತ್ಕೊಳ್ತೀಯಾ? ಆಗ ಸೊಸೆ ಹೇಳ್ತಾಳೆ, ಅತ್ತೆ, ನೀವು ಕುರ್ಚಿ ಮೇಲೆ ಕುತ್ಕೊಂಡ್ರೆ ನಾನು ಅಲ್ಲೇ ಒಂದು ಸ್ಟೂಲ್ ಮೇಲೆ ಕುತ್ಕೊಳ್ತೇನೆ ಅಂತ ಹೇಳ್ತಾಳೆ. ಆಗ ಅತ್ತೆ ಹೇಳ್ತಾಳಂತೆ, ಮಗ, ನಾನು ಸ್ಟೂಲ್ ಮೇಲೆ ಕುತ್ಕೊಂಡ್ರೆ ನೀನೆಲ್ಲಿ ಕುತ್ಕೊಳ್ತೀಯಾ? ಆಗ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ಸ್ಟೂಲ್ ಮೇಲೆ ಕುತ್ಕೊಂಡ್ರೆ ಅಲ್ಲೇ ಪಕ್ಕದಲ್ಲಿ ನಾನೊಂದು ಮಣೆ ಹಾಕ್ಕೊಂಡು ಕುತ್ಕೊಳ್ತೇನತ್ತೆ ಅಂತ ಹೇಳ್ತಾಳೆ. ಆಗ ಅತ್ತೆ ಹೇಳ್ತಾಳಂತೆ, ಮಗ, ನಾನು ಮಣೆ ಮೇಲೆ ಕುತ್ಕೊಂಡ್ರೆ ನೀನು ಎಲ್ಲಿ ಕುತ್ಕೊಳ್ತೀಯಾ? ಆಗ ಸೊಸೆಗೆ ಸ್ವಲ್ಪ ರೇಗಿ ಹೋಗ್ತದೆ. ಇರಲಿ ಅತ್ತೆ, ನೀವು ಮಣೆ ಮೇಲೆ ಕುತ್ಕೊಂಡ್ರೆ ನಾನು ನೆಲದ ಮೇಲೆ ಕುತ್ಕೊಳ್ತೇನೆ ಅಂತ ಹೇಳ್ತಾಳಂತೆ. ಆಗ ಅತ್ತೆ ಹೇಳ್ತಾಳೆ, ಸೊಸೆ, ನಾನು ನೆಲದ ಮೇಲೆ ಕುತ್ಕೊಂಡ್ರೆ ನೀನೆಲ್ಲಿ ಕುತ್ಕೊಳ್ತೀಯಾ ಅಂತ ಪುನಃ ಕೇಳ್ತಾಳಂತೆ. ಆಗ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ನೆಲದ ಮೇಲೆ ಕುತ್ಕೊಂಡ್ರೆ ನಾನಲ್ಲೇ ಗುಂಡಿ ತೋಡಿ ಒಳಗೆ ಕುತ್ಕೊಳ್ತೇನೆ ಅತ್ತೆ ಹೇಳ್ತಾಳಂತೆ. ಈ ಘಾಟಿ ಅತ್ತೆ ಅಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ಪಾಪ ಸೊಸೆ ಇಷ್ಟ ಆದರೂ ವಿಧೇಯತೆಯಿಂದ ಇದ್ದಾಳಲ್ಲ ಅಂತ ಅಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ಇನ್ನೂ ಒಂದು ಮಾತನ್ನು ಸೇರಿಸ್ತಾಳೆ, ಸೊಸೆ, ನಾನು ಗುಂಡಿಯ ಒಳಗೆ ಕುತ್ಕೊಂಡ್ರೆ ನೀನೆಲ್ಲಿ ಕುತ್ಕೊಳ್ತೀಯಾ? ಆಗ ಸೊಸೆಗೆ ರೇಗಿ ಹೋಗ್ತದೆ. ಆಗ ಅವಳು ಈ ರೀತಿ ಉತ್ತರ ಕೊಡ್ತಾಳಂತೆ, ಅತ್ತೆ, ನೀವು ಗುಂಡಿ ಒಳಗೆ ಕುತ್ಕೊಂಡ್ರೆ ಗುಂಡಿ ಮೇಲೆ ನಾನು ಮಣ್ಣು ಮುಚ್ಚಿ ಹಾಕಿ ಅದರ ಮೇಲೆ ನಾನು ಕುತ್ಕೊಳ್ತೇನತ್ತೆ. ಹೌದು, ಎಲ್ಲಿಂದ ಶುರುವಾದ ಅತ್ತೆ ಸೊಸೆ ಜಗಳ ಇವತ್ತಿಗೂ ಕೂಡ ನಿಲ್ಲಿಲ್ಲ ಅಂತ ಹೇಳ್ತಾರೆ. ಇರಲಿ ಬಿಡಿ, ಈ ಜೋಕ್ ಹೇಗಾಯಿತು? ಇಷ್ಟ ಆಯ್ತಾ? ಸರಿ, ಮತ್ತೆ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.